ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ನಿನ್ನೆ ಥರ ಮತ್ತೊಂದು ಇಂಡಿವಿಜುವಲ್ ಗೇಮ್ನ ಸ್ಟಾರ್ಟ್ ಆಗಿದೆ. ಅಂದರೆ ಪಾಯಿಂಟ್ಸ್ ನಿನ್ನೆ ಬಂದಿತ್ತಲ್ಲ, ಯಾರ್ಯಾರಿಗೆ ಬಂದಿತ್ತು ಪಾಯಿಂಟ್ಸ್ಗಳು, ವರ್ತೂರ್ ಸಂತೋಷ್ ಅವರಿಗೆ 100 ಪಾಯಿಂಟ್ಸ್ ಬಂದಿತ್ತು, ಡ್ರೋನ್ ಪ್ರತಾಪ್ ಅವರಿಗೆ 50 ಪಾಯಿಂಟ್ಸು, ಆಮೇಲೆ ಸಂಗೀತ ಅವರಿಗೆ 30 ಪಾಯಿಂಟ್ಸು, ಈ ಥರ. ಆಮೇಲೆ ಇವರಿಗೆ ತುಕಾಲಿ ಸಂತೋಷ್ ಅವರು ಗೆಸ್ ಮಾಡಿದರು ಕರೆಕ್ಟಾಗಿ ವರ್ತೂರ್ ಸಂತೋಷ್ ವಿನ್ ಆಗ್ತಾರಂತ, ಅವರಿಗೂ ಕೂಡ 50 ಪಾಯಿಂಟ್ ಸಿಕ್ಕಿತ್ತು. ಓಕೆನಾ. ಉಳಿದವರಿಗೆ 0, ನಮ್ರತ ಅವರಿಗೆ 0, ಲಾಸ್ ಆದವರಿಗೆ 0 ಅಂತಿತ್ತಲ್ಲ. ಇವಾಗ ಅದೇ ರೀತಿಯಾಗಿ ಹೊಸ ಒಂದು ಗೇಮ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇದು ಒಂಥರ ಬೇರೆ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಟಾಸ್ಕು ಯಾವುದು ಅಂತ ಕ್ಯಾಮ್ರಾನ ಮೂಮೆಂಟ್ ಮಾಡಿ ತೋರಿಸಿಲ್ಲ, ಬಟ್ ಯಾರ್ಯಾರಿಗೆ ಪಾಯಿಂಟ್ ಸಿಕ್ಕಿದೆ ಅಂತ ನಾನು ಸುಮ್ಮನೆ ಜಸ್ಟು ಗೆಸ್ ಮಾಡ್ಬೋದು. ಇಲ್ಲಿ ನಾನು ಹೆಂಗಪ್ಪ ಅಂದರೆ ಅವರ ಒಂದು ಮೂಮೆಂಟ್ಸು ಅವರಿಗೆ ಅಲ್ಲಿ ಒಂದು ಅದ್ರ ಮೇಲೆ ಗೊತ್ತಾಗುತ್ತೆ. ಆಮೇಲೆ ಅವರು ಶೇಕ್ ಹ್ಯಾಂಡ್ ಮಾಡ್ತಾಯಿದ್ರು, ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಇಲ್ಲಿ ಕಾರ್ತಿಕ್ಗೆ 100% ಎಷ್ಟಾದರೂ ಒಂದು ನಿಯರ್ ಬೈ ಒಂದು 50 ಆದರೂ ಸಿಕ್ಕಿರುತ್ತೆ ಪಾಯಿಂಟ್ಸು ನನ್ನ ಪ್ರಕಾರ. ಆಮೇಲೆ ವಿನಯ್ಗಂತೂ ಚಾನ್ಸೇ ಇಲ್ಲ, ಪಾಯಿಂಟ್ ಸಿಕ್ಕಿರೋ ಚಾನ್ಸೇ ಇಲ್ಲ. ಅವ್ರು ತುಂಬ ಬೇಜಾರಲ್ಲಿ ಕೂತಿದ್ರು. ಕಾರ್ತಿಕ್ ಹೋಗಿ ಸಮಾಧಾನ ಕೂಡ ಮಾಡ್ತಾಯಿದ್ರು. ಏನು ಗುರುತು ಇದು ಹಿಂಗೆ ಮಾತಾಡ್ತಾರೆ ಅಂದರೆ ಅವಕಾಶ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಅವ್ರಿಗೆ. ಬೇಗ ಔಟ್ ಆದ್ರು ಅಂತ ಹೇಳ್ಬೋದು, ಇತ್ತಂದ್ರೆ ಆಯ್ಕೆ ಕೂಡ ಮಾಡಿರಲಿಲ್ಲ. ಇವಾಗ ಇಂಡಿವಿಜುವಲ್ ಒಬ್ಬರು ಪ್ಲೇಯರ್ ಹೋಗಿ ಆಡ್ತಾರಂದರೆ ಅವ್ರ ಅಪೋಸಿಟ್ ಯಾರು ವೀಕ್ ಇದ್ದಾರೆ ಅವ್ರಿಗೆ ಮಾತ್ರ ಅಲ್ಲಿ ಅವ್ರ ಜೊತೆ ಆಡೋಕ್ಕೆ ಕರೀತಾರೆ. ಉಳಿದವರೆಲ್ಲ ಇಲ್ಲೇ ಕುತ್ಕೋಬೇಕು, ಗೆಸ್ ಮಾಡೋದು ಅದು ಇದು ಕೊಟ್ಟಿರ್ತಾರೆ. ಇದು ಕೂಡ ರಾಂಗ್ ಆಗಿರ್ಬೇಕು ಮೇ ಬಿ. ಕಾರ್ತಿಕ್ಗೆ ಹೆವಿ ಬಂದಿರುತ್ತೆ ಪಾಯಿಂಟ್ಸು. ಆಮೇಲೆ ಇವರಿಗೆ ನಮ್ರತ ಅವರಿಗೂ ಪಾಯಿಂಟ್ಸ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಹೇಳ್ತೀನಿ ಪ್ರತಾಪ್ಗೂ ಹೋಗಿ ಆಡ್ತಾಯಿದ್ದ ಪ್ರತಾಪ್ದು ಏನು ರಿಸಲ್ಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ.